Hello, welcome to this session. So this session consists of topics, pattern allowances. In the previous session also we have covered the pattern allowances like shrinkage allowance and also machining allowance. So in this session we are going to cover draft allowance, distortion allowance and shake allowance. Coming to the part of draft allowance, it is given to all surfaces perpendicular to parting line. So draft allowance is given to the pattern. Now draft allowance na kuda yav tara ನಾವು shrinkage allowance ಕೊಟ್ವಿ, yav tara ನಾವು machining allowance ಕೊಟ್ವಿ pattern ಗೆ, ಅದೇ ತರ ನಾವು draft allowance ಕೊಡಬೇಕಾಗುತ್ತೆ. ಸೊ ಯಾವುದಕ್ಕೆ ಇದು ಪ್ರಿಫರ್ ಮಾಡ್ತೀವಿ, ಡ್ರಾಫ್ಟ್ ಅಲೌನ್ಸ್ ಯಾವುದಕ್ಕೆ ಪ್ರಿಫರ್ ಮಾಡ್ತೀವಿ ಅಂದ್ರೆ ಲಾರ್ಜ್ ಲಾಂಗ್ ಪ್ರಾಡಕ್ಟ್ಸ್, ಲಾಂಗ್ ಪ್ಯಾಟರ್ನ್ಸ್ ಏನಾದರೂ ಇತ್ತಪ್ಪ ಅಂತಂದ್ರೆ where sharp edges are provided. Here you can see the long vertical surfaces. So while removing the pattern ಏನಾಗುತ್ತೆ, the mold may get crack. ಈ ತರ crack ಆಗ್ಬೋದು. Okay, so for here also you can see while removing the pattern, the mold cavity wall may get disturbed. So the draft allowance is given for the pattern such that the pattern can be easily taken out from the mold without disturbing the mold cavity wall. Mold cavity wall na disturb ಮಾಡದೆ ಹಂಗೆ ನಾವು pattern ನ mold ಇಂದ ಹೊರಗಡೆ ತೆಗಿಬೇಕು. Such that, so ಅದಕ್ಕೆ ನಾವು ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ the pattern should be given draft allowance. ಯಾವ ತರ ಕೊಡ್ತೀವಿ draft allowance ಅಂದ್ರೆ ಟೇಪರ್ allowance ತರ ಕೊಡ್ತೀವಿ ನಾವು. ಸೊ ಇಲ್ಲಿ ನೋಡಿ ಈ ತರ ಸೆಕ್ಷನ್ ಇದೆ, ಯಾವುದು ರೆಕ್ಟಾಂಗಲ್ ಸೆಕ್ಷನ್ ಇದೆ. ಸೊ ವೆಲ್ ಇದೆಲ್ಲ ಶಾರ್ಪ್ ಎಡ್ಜಸ್, ಇವೆಲ್ಲ ಏನೋ ಶಾರ್ಪ್ ಎಡ್ಜಸ್. ದಿಸ್ ಶಾರ್ಪ್ ಎಡ್ಜಸ್ ನಾನು ಪ್ಯಾಟರ್ನ್ ಡಿಸೈನ್ ಕನ್ಸಿಡರೇಷನ್ಸ್ ಅಲ್ಲಿ ಹೇಳಿದ್ದೆ. ದ ಪ್ಯಾಟರ್ನ್ ಶುಡ್ ನಾಟ್ ಕನ್ಸಿಸ್ಟ್ ಆಫ್ ಶಾರ್ಪ್ ಎಡ್ಜಸ್, ಇಟ್ ಶುಡ್ ಬಿ ಆಫ್ ರೌಂಡೆಡ್, ಆ ತರ ಹೇಳಿದ್ದೆ. ಇಲ್ಲಿ ರೌಂಡೆಡ್ ಆ ತರ ಇದೆ. ಸೊ ಏನ್ ಕೊಟ್ಟಿದ್ದೀವಿ ನಾವು, ಟೇಪರ್ ಅಲವೆನ್ಸ್ ಕೊಟ್ಟಿದ್ದೀವಿ. ದ ಪ್ಯಾಟರ್ನ್ ಈಸ್ ಗಿವನ್ ಫಾರ್ ಟೇಪರ್ ಅಲವೆನ್ಸ್ such that while removing the pattern from the mold, so the mold cavity is not disturbed here. Here in this case, while removing the pattern, the draft allowance kottilla. Nanu long product ge long product ge udda iddu vertical section alli iddu long product ge long pattern ge. So now pattern of mold cavity mold and the ಹೊರಗಡೆ ತೆಗಿಬೇಕಾದ್ರೆ the sharp edges may disturb the mold cavity wall. ಓಕೆ, ಸೊ ಅಲ್ಲಿ ಕ್ರ್ಯಾಕ್ ಅರೈಸ್ ಆಗುತ್ತೆ. ಕ್ರ್ಯಾಕ್ ಅರೈಸ್ ಆಗ್ಬಿಟ್ಟು ಏನಾಗುತ್ತೆ, ಈ ತರ ಒಂದು ದೊಡ್ಡ ಕ್ರ್ಯಾಕ್ ಇತ್ತಂದ್ರೆ ಮೋಲ್ಟನ್ ಮೆಟಲ್ ಇಲ್ಲೆಲ್ಲ ಪಾಸ್ ಆಗ್ಬಿಟ್ಟು ಇನ್ ದಟ್ ಕ್ರ್ಯಾಕ್ ಆಲ್ಸೋ ದ ಮೋಲ್ಟನ್ ಮೆಟಲ್ ಪಾಸಸ್. ಸೊ ಅದು ಡಿಫೆಕ್ಟೆಡ್ ಪ್ರಾಡಕ್ಟ್ ಅಂತ ಕರಿತೀವಿ ನಾವು. ಇಲ್ಲ ಎಕ್ಸ್ಟ್ರಾ ಪ್ರೊಜೆಕ್ಷನ್ಸ್ ಆಮೇಲೆ ತೆಕ್ಕೋಬಹುದು, ಬಟ್ ಎಕ್ಸ್ಟ್ರಾ ಪ್ರೊಜೆಕ್ಷನ್ ಆಗುತ್ತೆ, ಮೆಟೀರಿಯಲ್ ವೇಸ್ಟ್ ಆಗುತ್ತೆ. ಸೊ ಆಲ್ ದೀಸ್ ಅರೈಸಸ್. ಸೊ ನಾವು ಅದಕ್ಕೆ ಏನ್ ಮಾಡ್ಬೇಕು, ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ಸೊ ದಿಸ್ ಪ್ಯಾಟ್ರನ್ ಇಸ್ ಗಿವನ್ a draft allowance. ಈ ತರ ಟೇಪರಿಂಗ್ ಸೆಕ್ಷನ್ ಅಲ್ಲಿ ಕೊಡ್ತೀವಿ. ಸೊ when this taper section is given to the pattern, so easily the pattern can be taken out. ಅದೇ ಹೇಳ್ತಾರೆ, it is given to all surfaces. ಎಲ್ಲಾ ಸರ್ಫೇಸಸ್ ಅಲ್ಲೂ ಈ ಟೇಪರ್ ಡ್ರಾಫ್ಟ್ ಅಲವೆನ್ಸ್ ಕೊಡ್ತೀವಿ. perpendicular to parting line. ಪಾರ್ಟಿಂಗ್ ಲೈನ್ ಗೆ ಪರ್ಪೆಂಡಿಕ್ಯುಲರ್ ಆಗಿ, if this is a parting line, ಇದು ಪಾರ್ಟಿಂಗ್ ಲೈನ್ ಆಗುತ್ತೆ. ಈ ಪಾರ್ಟಿಂಗ್ ಲೈನ್ ಗೆ ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರಿ ಕರೆಕ್ಟ್ ಆಗಿ ಪರ್ಪೆಂಡಿಕ್ಯುಲರ್ ಆಗಿ ನಾವು ಈ ಒಂದು ಪ್ಯಾಟರ್ನ್ ಅಲವೆನ್ಸ್ ನ ಕೊಡ್ತೀವಿ. ಸೊ ಡ್ರಾಫ್ಟ್ ಅಲವೆನ್ಸ್ ಇಸ್ ಗಿವನ್ so that the pattern can be easily removed from the mold without damaging the mold cavity. So now distortion allowance. So distortion allowance, distortion ಅಂದ್ರೆ disturbance, distort ಮಾಡೋದು, mold cavity ನ disturb ಮಾಡೋದು. So distortion allowance. So distortion, that means that is disturbance. So ಅದು ಡಿಸ್ಟರ್ಬ್ ಆಗಬಾರ್ದು, ಮೋಲ್ಡ್ ಕ್ಯಾವಿಟಿ ಡಿಸ್ಟರ್ಬ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಡಿಸ್ಟಾರ್ಷನ್ ಅಲವೆನ್ಸ್ ನಾವು ಕೊಡ್ತೀವಿ. ಸೊ ಯಾವ್ದಕ್ಕೆ ಕೊಡ್ತೀವಿ ಈ ಡಿಸ್ಟಾರ್ಷನ್ ಅಲವೆನ್ಸ್ ಅಂದ್ರೆ, ಮೋಸ್ಟ್ ಆಫ್ ದಿ ಡಿಸ್ಟಾರ್ಷನ್ ಅಲವೆನ್ಸ್ ಇಸ್ ನಾಟ್ ಗಿವನ್ ಫಾರ್ ಆಲ್ ಟೈಪ್ ಆಫ್ ಪ್ಯಾಟರ್ನ್ಸ್. ಇಟ್ ಈಸ್ ಚೂಸಬಲ್ ಫಾರ್ ಓನ್ಲಿ ಪ್ಯಾಟರ್ನ್ಸ್ ಲೈಕ್ ಇರ್ರೆಗ್ಯುಲರ್ ಸರ್ಫೇಸಸ್. ಇರ್ರೆಗ್ಯುಲರ್ ಸರ್ಫೇಸಸ್ ಆಗಿರ್ಬೋದು, ಯು ಶೇಪ್, ವಿ ಶೇಪ್ ಪ್ಯಾಟರ್ನ್ಸ್ ಆಗಿರ್ತದೆ. ಆ ತರ ಒಂದು ಸೆಕ್ಷನ್ಸ್ ಗೆ ನಾವು ಈ ಡಿಸ್ಟಾರ್ಷನ್ ಅಲವೆನ್ಸ್ ನ ಕೊಡ್ಬೇಕಾಗುತ್ತೆ. So it is of irregular shape. So distortion allowance is given to the pattern if it is in irregular shape, or it consists of U shape or V shape. U shape ಇದ್ದುದು, V shape ಇದ್ದುದು, I shape ಇದ್ದುದು,
ಈ ತರ ಒಂದು ಶೇಪ್ಡ್ ಪ್ರಾಡಕ್ಟ್ಸ್ ಗೆ ನಾವು ಕ್ಯಾಸ್ಟಿಂಗ್ಸ್ ನ ಪ್ರೊಡ್ಯೂಸ್ ಮಾಡಬೇಕಾದಾಗ ಪ್ಯಾಟರ್ನ್ಸ್ ನ ಪ್ರಿಪೇರ್ ಮಾಡಿರ್ತೀವಲ್ಲ, ಫಾರ್ ದಟ್ ಪ್ಯಾಟರ್ನ್ಸ್ ಯು ಆರ್ ಪ್ರೊವೈಡಿಂಗ್ ದಿಸ್ ಡಿಸ್ಟಾರ್ಷನ್ ಅಲವೆನ್ಸ್. ಸೊ ಇನ್ನೊಂದು ಪಾಯಿಂಟ್ ಏನಿದೆ, ಆಲ್ ಇಟ್ ಪಾರ್ಟ್ಸ್ ಡು ನಾಟ್ ಶ್ರಿಂಕ್ ಯೂನಿಫಾರ್ಮ್ಲಿ. ಕ್ಯಾಸ್ಟಿಂಗ್ಸ್ ಅಲ್ಲಿ ನಾವು ಎಲ್ಲ ಪಾರ್ಟ್ಸ್ ಒಂದೇ ಸಮನೆ ಶ್ರಿಂಕ್ ಆಗಲ್ಲ. ಸೊ ಡಿಫ್ರೆಂಟ್ ಸೆಕ್ಷನ್ಸ್ ಅಲ್ಲಿ ಡಿಫ್ರೆಂಟ್ ಆಗಿ ಶ್ರಿಂಕ್ ಆಗುತ್ತೆ. ಸಮ್ ಪಾರ್ಟ್ ಶ್ರಿಂಕ್ಸ್ ವೈಲ್ ಅದರ್ಸ್ ಆರ್ ರಿಸ್ಟ್ರಿಕ್ಟೆಡ್ ಫ್ರಮ್ ಡ್ಯೂರಿಂಗ್. ಸೊ ಅಂದ್ರೆ ಯು ಶೇಪ್ ಅಲ್ಲಿ ಇದ್ದಾಗ, ವಿ ಶೇಪ್ ಅಲ್ಲಿ ಇದ್ದಾಗ ಶ್ರಿಂಕೇಜ್ ಡಿಫರ್ ಆಗುತ್ತೆ, ಕ್ಯಾವಿಟೀಸ್ ಡಿಫರ್ ಆಗ್ತವೆ. ಸೊ ದಿಸ್ ಹ್ಯಾಪನ್ಸ್. ಅಂಡ್ ನೆಕ್ಸ್ಟ್ ಪಾಯಿಂಟ್ ಏನು, ದ ಆರ್ಮ್ಸ್ ಪಾಸಸ್ ಅನ್ಈಕ್ವಲ್ ಥಿಕ್ನೆಸ್. ಆರ್ಮ್ಸ್ ಇದಾವಲ್ಲ, ಅನ್ಈಕ್ವಲ್ ಥಿಕ್ನೆಸ್ ಬಂದ್ಬಿಡುತ್ತೆ ಯು ಶೇಪ್ ವಿ ಶೇಪ್ ಪ್ರಾಡಕ್ಟ್ಸ್ ಇದ್ದಾಗ. ಸೊ ಯು ಶೇಪ್ ವಿ ಶೇಪ್ ಪ್ರಾಡಕ್ಟ್ಸ್ ಇದ್ದಾಗ, ಇರ್ರೆಗ್ಯುಲರ್ ಶೇಪ್ಸ್ ಇದ್ದಾಗ ಈ ಡಿಸ್ಟಾರ್ಷನ್ ಅಲವೆನ್ಸ್ ನ ಕೊಡ್ಬೇಕಾಗುತ್ತೆ. ಕೇಂಬರ್ ಅಲವೆನ್ಸ್ ಅಂತ ಕರಿತೀವಿ ನಾವು. ಇದನ್ನ ಏನಂತ ಕರಿತೀವಿ? ಕೇಂಬರ್ ಅಲವೆನ್ಸ್ ಅಂತಾನು ಕರಿತೀವಿ. ಡಿಸ್ಟಾರ್ಷನ್ ಅಲವೆನ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕೇಂಬರ್ ಅಲವೆನ್ಸ್. CAMBER, ಕೇಂಬರ್ ಅಲವೆನ್ಸ್. ಓಕೆ, ಸೊ ಯಾವ್ದಕ್ ನಾವು ಕೊಡ್ತೀವಿ? It has long, if the pattern has long rangy arms, complete agi ee section rangy arms ee tara iddaga kodtivi ನಾವು. To those of propeller stuck for the ship, so adara ಒಂದು sections ಗೆ ನಾವು distortion allowance na kodtivi. Next, one portion of the casting cools at a faster rate as compared to other. So ee tara sections alli iddaga U shape, V shape, irregular shape alli iddaga castings na ಕೂಲ್ ಆಗಲಿಕ್ಕೆ ಸಾಲಿಡಿಫಿಕೇಶನ್ ಟೈಮ್ ಅಲ್ಲಿ ಒಂದು ಕಡೆ ಸಾಲಿಡಿಫಿಕೇಶನ್ ಜಲ್ದಿ ಆಗುತ್ತೆ, ಇನ್ನೊಂದು ಕಡೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಫಾರ್ ದಿಸ್ ಪರ್ಪಸ್ ಯು ಆರ್ ಗೋಯಿಂಗ್ ಟು ಗಿವ್ ಡಿಸ್ಟಾರ್ಷನ್ ಅಲವೆನ್ಸ್ ಟು ದ ಪ್ಯಾಟರ್ನ್. ನೆಕ್ಸ್ಟ್ ಕಮ್ಸ್ ಶೇಕ್ ಅಲವೆನ್ಸ್. ದ ಶೇಕ್ ಅಲವೆನ್ಸ್ ಇಸ್ ಗಿವನ್ ಟು ದ ಪ್ಯಾಟರ್ನ್ ಫಾರ್ ಗೆಟಿಂಗ್ ಗುಡ್ ಸರ್ಫೇಸ್ ಫಿನಿಶ್. ಇಲ್ಲಿ ನೋಡಿ ಹೇಳ್ತಾರೆ, a pattern is shaken. Pattern na just shake ಮಾಡ್ತಾರೆ. This is also called as wrapping allowance ಅಂತನೂ ಕರಿತೀವಿ. wrapping allowance. A pattern is shaken inside in the mold while removing the pattern. ನಾವು pattern ನ ಹೊರಗಡೆ ತೆಗಿಬೇಕಾದ್ರೆ the pattern is just shaked. ಯಾಕೆ ಶೇಕ್ ಮಾಡಬಹುದು? ಫಾರ್ ಲೂಸನಿಂಗ್ ಪರ್ಪಸ್. ಲೂಸನ್ ಆಗ್ಬಿಟ್ಟು ಯಾವಾಗ ಶೇಕ್ ಮಾಡ್ತೀವಿ ಅಂತಂದ್ರೆ ಪ್ಯಾಟ್ರನ್ ಕರೆಕ್ಟ್ ಆಗಿ ಟೈಟ್ ಆಗಿ ಕುತ್ಕೊಂಡ್ಬಿಟ್ಟಿರ್ತದೆ ಮೋಲ್ಡ್ ಕ್ಯಾವಿಟಿಯಲ್ಲಿ. ಸೊ ಆಗ ಏನಾಗುತ್ತೆ, ಪ್ಯಾಟ್ರನ್ ನಾವ್ ಎಷ್ಟೇ ತೆಗೆದ್ರು, ಎಷ್ಟೇ ಪ್ರಯತ್ನ ಪಟ್ರು ಪ್ಯಾಟ್ರನ್ ಮೋಲ್ಡ್ ಇಂದ ಲೂಸನ್ ಆಗಲ್ಲ, ಬರೋದಿಲ್ಲ ಹೊರಗಡೆ. ಸೊ ಇನ್ ದಟ್ ಕೇಸ್ ಯು ಆರ್ ಪ್ರೊವೈಡಿಂಗ್ ದಿ ಶೇಕ್ ಅಲವೆನ್ಸ್. ಅಂದ್ರೆ ಪ್ಯಾಟ್ರನ್ ನ ಜಸ್ಟ್ ತಗೊಂಡು ಶೇಕ್ ಮಾಡ್ತಾರೆ ಮೋಲ್ಡ್ ಕ್ಯಾವಿಟಿ. ಜಸ್ಟ್ ಇಟ್ ಈಸ್ ಲೂಸನ್ ಆಗ್ಲಿಕ್ಕೆ, ಈಸಿ ರಿಮೂವ್ ಆಗ್ಲಿಕ್ಕೆ ದಟ್ ಪ್ಯಾಟ್ರನ್ ಇಸ್ ಶೇಕನ್. So ಏನ್ ಮಾಡ್ತಾರೆ, the pattern is shaken or wrapped by striking the same with the wooden piece. ಆ ವುಡನ್ ಪೀಸ್ ಇಂದ ನಾವು ಸ್ಟ್ರೈಕ್ ಮಾಡ್ತೀವಿ ಫ್ರಮ್ ಸೈಡ್ ಬೈ ಸೈಡ್. ಈ ತರ ಪ್ಯಾಟರ್ನ್ ಇಂದ ಸೈಡ್ ಬೈ ಸೈಡ್ ಅದನ್ನ ನಾಕ್ ಮಾಡ್ತೀವಿ. ದಿಸ್ ಇಸ್ ಡನ್ ಸೋ ದಟ್ ದ ಪ್ಯಾಟರ್ನ್ ಇಸ್ ಲಿಟಲ್ ಈಸ್ ಲೂಸೆಂಟ್. ಅಂದ್ರೆ ಪ್ಯಾಟರ್ನ್ ಟೈಟ್ ಆಗಿ ಕುತ್ಕೊಂಡಿರ್ತದೆ ಮೋಲ್ಡ್ ಕ್ಯಾವಿಟಿಯಲ್ಲಿ. ಸೊ ಅದನ್ನ ತುಂಬಾ ರ್ಯಾಪಿಡ್ ಆಗಿ ತೆಗ್ದ್ಬಿಟ್ರೆ ಏನಾಗುತ್ತೆ, ಮೋಲ್ಡ್ ಕ್ಯಾವಿಟಿ ಫುಲ್ ಡಿಸ್ಟರ್ಬ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಪ್ಯಾಟರ್ನ್ ನ ಲೂಸನ್ ಮಾಡ್ಲಿಕ್ಕೆ ಶೇಕ್ ಮಾಡ್ತಾರೆ ಪ್ಯಾಟರ್ನ್ ನ. ಅದ್ ಯಾವ ತರ ಅಂದ್ರೆ ವುಡನ್ ಒಂದು ತಗೊಂಡು ಪೀಸ್ ತಗೊಂಡು ಜಸ್ಟ್ ಅದನ್ನ ಅದ್ರ ಮೇಲೆ wrap ಮಾಡ್ತಾರೆ. So then what happens, the pattern gets loosened in the mold cavity and can be easily removed. In turn, therefore, wrapping enlarges. ಇವಾಗ ಏನಾಗುತ್ತೆ, ಆ ವುಡನ್ ಪೀಸ್ ನ ತಗೊಂಡು ನಾವು ಪ್ಯಾಟರ್ನ್ ಗೆ ಡ್ರಾಪ್ ಮಾಡೋ ಟೈಮಲ್ಲಿ, ಅಂದ್ರೆ ಹೊಡೆಯೋ ಟೈಮಲ್ಲಿ, ಲೂಸನ್ ಆಗೋ ಟೈಮಲ್ಲಿ ನಾವೇನ್ ಜಾಸ್ತಿ ಪ್ರೆಷರ್ ಹಾಕಂಗಿಲ್ಲ, ಜಸ್ಟ್ ಒಂದ್ ಸ್ಮಾಲ್ ಪ್ರೆಷರ್. ಲೂಸನ್ ಆಗ್ಲಿಕ್ಕೆ ಎಷ್ಟು ಪ್ರೆಷರ್ ಹಾಕ್ಬೇಕಾಗಿತ್ತೋ ಅಷ್ಟು ಪ್ರೆಷರ್ ಹಾಕ್ತಿವಿ. ಸೊ ಡ್ಯೂರಿಂಗ್ ದಟ್ ಟೈಮ್ ವಾಟ್ ಹ್ಯಾಪನ್ಸ್, the mold cavity will get enlarged. When it gets enlarged, the casting size will get enlarged. Now exact dimensions age prepare madirtivi. During shaking what happens, the mold will get enlarged. Of course that castings also get exact, not in exact size, oversize. Hence adakke en ಮಾಡಬೇಕು, in this case negative allowance is provided on the pattern. ಅಂದ್ರೆ ಪ್ಯಾಟರ್ನ್ ಗೆ ಎಕ್ಸಾಕ್ಟ್ ಸೈಜ್ ಕೊಡ್ಲಾರ್ದೆ ನೆಗೆಟಿವ್ ಅಂದ್ರೆ
ಕಡಿಮೆ 50 mm ಕ್ಯಾಸ್ಟಿಂಗ್ ಬೇಕು ಅಂದ್ರೆ 49 mm ಇಲ್ಲ 48 mm ಇದ್ದದ್ದು ಕ್ಯಾಸ್ಟ್ ಪ್ಯಾಟರ್ನ್ ನಾವು ಚೂಸ್ ಮಾಡಬೇಕು. ನೆಗೆಟಿವ್ ಅಲವೆನ್ಸ್, that is a negative allowance given to the pattern. Okay, so what happens if you give negative allowance also, you can achieve the exact casting by shaking the pattern in the mold cavity. Okay, considering that case, it depends upon the ella allowances, draft allowance, distortion allowance, on the machining allowance, on the first one helidnalla adu shrinkage allowance. All these allowances depends upon the molten metal, which molten metal you are pouring and what type of molding process you are doing. Depend upon that, the allowances are given to the pattern. The magnitude of shake allowance can be reduced by increasing the taper. Now tapering allowance, now draft allowance alli matte kotirtivalla, so aa tara ಒಂದು shake allowance alli ನಾವು just shake ಮಾಡಿದಾಗ ಒಂದು allowance ಆ ಒಂದು ಎನ್ಲಾರ್ಜ್ಮೆಂಟ್ ಟೇಪರ್ ಸೆಕ್ಷನ್ ಅಲ್ಲಿ ಆಗುತ್ತೆ. So all these allowances should be provided on the pattern to get a good castings in the future. Okay, so ಒಂದು good castings ಅಲ್ಲಿ ಬೇಕು ಅಂತಂದ್ರೆ ನಮಗೆ ರಿಕ್ವೈರ್ಮೆಂಟ್ good castings ಇತ್ತಪ್ಪ ಅಂದ್ರೆ all the allowances are compulsorily given to the pattern. So multiple choice questions ಬಂದಾಗ which allowance is used to reduce the chance of damaging the mold cavity? ಯಾವ allowances ಕೊಟ್ರೆ mold cavity damage ಆಗುತ್ತೆ? Draft allowance, shrinkage allowance, finish allowance, machining allowance. Of course it is draft allowance. Draft allowance ಕೊಟ್ಟಿಲ್ಲ ಅಂತಂದ್ರೆ ಏನಾಗುತ್ತೆ, ಕೊಟ್ಟಿಲ್ಲ ಅಂದ್ರೆ ಜಸ್ಟ್ ನಾವು ರಿಮೂವ್ ಮಾಡ್ಬೇಕಾದ್ರೆ ಪ್ಯಾಟರ್ನ್ ನ ರಿಮೂವ್ ಮಾಡ್ಬೇಕಾದ್ರೆ mold cavity ಇಂದ, if the pattern is of long, while removing the pattern from the mold, so ಏನಾಗುತ್ತೆ, sharp edges may disturb the mold cavity wall. So ಆ ಡಿಸ್ಟರ್ಬ್ ಆದಾಗ ಕ್ರ್ಯಾಕ್ ಅರೈಸ್ ಆಗ್ಬೋದು mold cavity ಅಲ್ಲಿ. So which of the allowance is used to reduce the chance of damaging? ಡ್ಯಾಮೇಜ್ ಆಗ್ಲಾರ್ದಂಗ್ ನೋಡ್ಕೊಳ್ಳೋದಕ್ಕೆ ಯಾವುದು, mold cavity ನ ಡ್ಯಾಮೇಜ್ ಆಗ್ಲಾರ್ದಂಗ್ ನೋಡ್ಕೋಬೇಕಂದ್ರೆ draft allowance is the best answer. Next, the taper provided to the pattern for its removal is known as the taper provided. ನಾವು tapering section ಕೊಡ್ತೀವಿ ಯಾವುದಕ್ಕೆ, ಯಾವ allowance ಅನ್ನ taper allowance ಅಂತ ಕರಿತೀವಿ? The taper provided to the pattern for its removal. ಯಾವ allowance ಗೆ ನಾವು taper ಕೊಡ್ತೀವಿ? So shaking allowance ga, distortion allowance ga, machining allowance ga, draft allowance ga. So draft allowance long pattern ಇದ್ದಾಗ ಏನಾಗುತ್ತೆ, long straight pattern ಇದ್ದಾಗ sharp edges will disturb the side by side of the wall. So ಅದಕ್ಕೆ ನಾವು draft allowance ನ provide ಮಾಡ್ತೀವಿ. So coming to the third question, which of these allowance is not given, the casting will become undersized after machining. So machining ಮಾಡಿದ ನಂತರ the casting undersize ಯಾವ್ದಾಗುತ್ತೆ? This question is also repeated. Now this question is repeated. Which of these, now last session ಅಲ್ಲಿ ಕೂಡ machining allowance ಅಲ್ಲಿ ಹೇಳಬೇಕಾದ್ರೆ ಇದೊಂದು ಪಾಯಿಂಟ್ ನಾನು ರೇಸ್ ಮಾಡಿದ್ದೆ. Which of these allowance is not given, the casting will become undersize? ಯಾವ allowance ಕೊಟ್ಟಿಲ್ಲ ಅಂತಂದ್ರೆ the castings become undersize ಅಂತಂದ್ರೆ machining allowance ನಾವು ಕೊಟ್ಟಿಲ್ಲ ಅಂತಂದ್ರೆ the casting becomes undersize. The amount of machining allowance depends on, we already discussed this also, the amount of machining allowance depends on all of this: size of the castings, method of machining and degree of finish. ಯಾವ finishing ಅಲ್ಲ ಇಲ್ಲ size of the casting, method of machining ಎಲ್ಲಾನು ಕನ್ಸಿಡರ್ ಮಾಡ್ಬೇಕು. ನಾವು ಒಂದು amount of machining ನಾವು ಕೊಡ್ತಿದೀವಿ ಅಂತಂದ್ರೆ ಎಲ್ಲಾನು ಕನ್ಸಿಡರ್ ಮಾಡ್ಬೇಕು. So answer is all of this. So next question is, wrapping allowance is also called as, wrapping allowance na ಇನ್ನೊಂದು ಹೆಸರು ಏನಂತ ಕರಿತೀವಿ ನಾವು? wrapping allowance na shake allowance. Shake allowance is also called as wrapping allowance. Machining allowance is also called as this kimber allowance. Shake allowance is also called as wrapping allowance. Draft allowance is also called as taper allowance. So wrapping allowance is also called as shake allowance ಅಂತ ಕರಿತೀವಿ. Thank you.